ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಮಕ್ಕಳಿಗೆ ಹೊಟ್ಟೆ ನೋವು, ಹೊಟ್ಟೆ ಕಚ್ಚಿದಂಗೆ ಆಗೋದು, ನೀರು ಥರ ಲೂಸ್ ಮೋಷನ್ ಆಯ್ತಾ ಇರ್ತದೆ ನೋಡಿ. ಆ ಥರ ಆದಾಗ ನಾವು ಈ ಥರ ನೋಡಿ, ಕಲ್ಲುಪ್ಪು, ಮೆಣಸಿನ್ಕಾಯಿ, ಒಂದು ಕಾಟನ್ ಬಟ್ಟೆ, ಒಂದು ಗ್ಲಾಸು ಅರಿಶಿನದ ಪುಡಿ, ಒಂದು ಗ್ಲಾಸ್ ನೀರು, ಒಂದು ಪ್ಲೇಟು ಅಥವಾ ತಟ್ಟೆ ತಗೊಳ್ಳಿ. ಇದನ್ನು ಫ್ರೆಂಡ್ಸ್ ನಾವು ನಿಮಗೆ ಇನ್ನೊಂದು ಥರನೂ ಕೂಡ ನಾನು ಮಾಡಿ ತೋರಿಸ್ತೀನಿ. ಸಗಣಿಲೂ ಕೂಡ ನಾವು ಹಾಕೋಬೋದು. ಹಳ್ಳಿಲಿರೋರು ಸಗಣಿ ಯೂಸ್ ಮಾಡ್ತಾರೆ. ನಾನು ಇದನ್ನು ಸಿಟಿಲಿರೋರಿಗೆ ತೋರಿಸ್ತಾ ಇದ್ದೀನಿ. ಸಗಣಿ ಹಾಕೋದ್ರಿಂದ ತುಂಬ ಅದು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸಗಣಿಲಿ ಇದು ತುಂಬ ಯೂಸ್ಫುಲ್ ಆಗಿರೋಂಥ ಅರ್ಶಿನದ ನೂರೆಲ್ಲ ಹಾಕೋದು ಕೂಡ ತುಂಬ ಒಂದು ಒಳ್ಳೆ ನಮಗೆ ರಿಸಲ್ಟ್ ಸಿಗುತ್ತೆ. ಈ ಥರ ಗಂಟಿಲ್ದಂಗೆ ನೀವು ನೀರು ಹಾಕ್ಕೊಂಡು ಅರಿಶಿನ ಪುಡಿ ಕಲಿಸ್ಕೊಬೇಕು. ಈ ರೀತಿ ಕಲಿಸ್ಕೊಂಡು ಫ್ರೆಂಡ್ಸ್ ಮಗು ಮುಂದೆ ಕೂರಿಸ್ಕೊಂಡು ನಾವು ಕಾಟನ್ ಬಟ್ಟೆ ತೊಗೋಬೇಕು. ಅದಕ್ಕೇನು ಎಣ್ಣೆ ಪಣ್ಣೆ ಏನೂ ಹಾಕೋದು ಬೇಡ. ಬರೀ ಒಣಗಿರೋ ಅಂಥ ಕಾಟನ್ ಬಟ್ಟೆನ ತೊಗೊಂಡು ಅದನ್ನು ಬೆಂಕಿ ಕಡ್ಡಿಯಿಂದ ಹಚ್ಕೊಂಡು ನಾವು ಮಗು ಮುಖದಿಂದ ನಿಲ್ಲಿಸ್ಬೇಕು. ಫ್ರೆಂಡ್ಸ್, ನಾನಿಲ್ಲಿ ಬಟ್ಟೆ ಹಿಡ್ಕೊಂಡು ಗ್ಲಾಸ್ನ ದಬಾಕೋದು ತೋರಿಸಿದ್ದೀನಿ. ನೀವು ಇಕ್ಳ ಯೂಸ್ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಬೋದು. ಇದನ್ನು ನೀವು ಮನೇಲಿ ಮಾಡಿ ಫ್ರೆಂಡ್ಸ್. ಮಕ್ಕಳಿಗೆ ತುಂಬ ಇಷ್ಟೊಂದು ನಾವು ಆಸ್ಪತ್ರೆ ಎಲ್ಲ ತೋರಿಸಿದ್ರು ಕೂಡ ಹೋಗೇ ಇರೋಲ್ಲ. ಆ ನೀರು ಥರ ಹೋಗ್ತಾ ಇರುತ್ತೆ ಆ ಲೂಸ್ ಮೋಷನ್. ಮಕ್ಕಳಿಗೆ ಎಲ್ಲಾದರೂ ಬಿದ್ದು ಮಕ್ಕಳು ಆ ನೆಲದಲ್ಲಿ ಒಂಥರ ರಾವು ಮಿಡ್ದಂಗೆ ಆಗಿದ್ರು ಕೂಡ ಮಕ್ಳಿಗೆ ಹೋಗೋದಿಲ್ಲ. ನಾವು ಸಿರಪ್ ಎಷ್ಟು ವಾರಗಟ್ಟಲೆ ಸಿರಪ್ ಹಾಕಬೇಕು ಅದು ಸ್ಟಾಪ್ ಆಗೋಕ್ಕೆ. ನೋಡಿ, ಈ ಥರ ಬಟ್ಟೆನ ಗ್ಲಾಸಲ್ಲಿ ಹಾಕಿ ಇದನ್ನು ನೋಡಿ, ನಾನಿಲ್ಲಿ ಬಟ್ಟೆಲಿ ಹಿಡ್ಕೊಳ್ಳೋಕೆ ಹೋಗಿದ್ದೀನಿ. ಹಿಡ್ಕೊಂಡೇ ಹಾಕ್ತೆ. ಸ್ವಲ್ಪ ಕೈ ಬಿಸಿ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಎತ್ತಾಕ್ಬಿಟ್ಟೆ ನಾನು. ನೀವೇನು ಮಾಡಿ ಅಂದರೆ ಇಕ್ಳದಲ್ಲಿ ಗ್ಲಾಸ್ನ ನೀವು ಇಟ್ಕೊಂಡು ನಿಲ್ಲಿಸಿ ಈ ರೀತಿ ನೋಡಿ, ನಾನು ಹಾಕೋಕ್ಕೋಗಿ ದಬಾಕ್ತೆ. ನೋಡಿ ಇಷ್ಟು ನಾನು ಬಡಿತಾ ಇದ್ದೀನಿ. ಒಂಚೂರು ಆ ಕಡೆ ಈ ಕಡೆ ಹೋಗ್ತಾಯಿಲ್ಲ. ಅದು ಮಗುಗೆ ಕಾಲ್ದುಳ್ ಥರ ಆಗಿ ತುಂಬ ದಿನ ಆಗಿತ್ತು ಅನಿಸುತ್ತೆ. ನಮಗೆ ಅರ್ಥ ಆಗಿರಲಿಲ್ಲ. ಹಂಗಾಗಿ ನಾನು ಇವತ್ತು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಷಾರಿಲ್ಲ ಅಂದಾಗ ನಾವು ಮಕ್ಕಳಿಗೆ ಎಲ್ಲ ರೀತಿಯಿಂದನೂ ಮಾಡಬೇಕು ಫ್ರೆಂಡ್ಸ್. ನಾವು ಒಂದೇ ಬರೀ ಆಸ್ಪತ್ರೆ ಅಂತಲೇ ನಾವು ಇದು ಮಾಡಿಬಿಡ್ತೀವಿ. ಹಾಸ್ಪಿಟ್ಲು ಆ ಸಿರಪ್ ತಂದು ಹಾಕೋದು ಈ ಥರ ಮಾಡ್ತೀವಿ. ಮನೇಲಿ ಇವೆಲ್ಲ ನಾವು ಹಿರೀಕರು ಸುಮ್ಮನೆ ಮಾಡಿರಲ್ಲ. ಯಾವುದೇ ಒಂದು ಮಾಡಿದ್ರೂ ಕೂಡ ಎಲ್ಲ ಉಪಯುಕ್ತ ಆಗೋಂಥವನ್ನ ಮಾಡಿರ್ತಾರೆ ನೋಡಿ. ಈಗ ಒಂದು ಗ್ಲಾಸ್ ಮೇಲೆ ಇನ್ನೊಂದು ಕಾಟನ್ ಬಟ್ಟೆ ಪೀಸ್ ಇಟ್ಟು ಅದನ್ನು ಕೂಡ ಹಚ್ತಾಯಿದ್ದೀನಿ ನಾನು. ಅದು ಹೊತ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ನೀಟಾಗಿ. ಎಷ್ಟು ಚೆನ್ನಾಗಿ ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತೆ. ನೀವು ಒಂದು ಸಲ ಮನೇಲಿ ಯಾವುದಾದ್ರೂ ಮಕ್ಕಳಿಗೆ ದೊಡ್ಡವ್ರಿಗೆ ಆಗಲಿ ಕೂಡ, ನಮಗೂ ಅಷ್ಟೇ ಒಂದೊಂದು ಸಲ ಹೊಟ್ಟೆ ಫುಲ್ಲು ಕಿವಿಸ್ದಂಗೆ ನೊಂದಂಗೆ ಆಯ್ತಾ ಇರುತ್ತೆ ನೋಡಿ. ಅವಾಗಲೇ ಲೂಸ್ ಮೋಷನ್ ಆಗೋದು ಈ ರೀತಿ ಎಲ್ಲ ಆದಾಗ ನಾವು ಈ ಥರ ಕಾಲ್ಧೂಳು ಅಂತ ತೆಕ್ಕೊಬೇಕು ನೋಡಿ. ಅದು ಉರಿತಾ ಇರಲಿ ಕಾಟನ್ ಪೀಸ್ ಲೋಟದ ಮೇಲೆ. ಈಗ ಒಣಮೆಣ್ಸಿನ್ಕಾಯಿ, ಕಲ್ಲುಪ್ಪನ್ನ ನಾವು ನೀವಿಸಿ ಮಗುವಿಂದ ಮಗಿಗೆ 3 ಸಲ ನೀವಿಸಿ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಮಾಡಿ ಅದು ಬಟ್ಟೆದು ಕಪ್ಪು ಬರುತ್ತಲ್ಲ ಫ್ರೆಂಡ್ಸ್, ಅದನ್ನು ಚೂರು ಮಗಿಗೆ ಹಣೆಗೆ ಕಾಲಿಗೆ ಇಕ್ಬೇಕು. ಆ ರೀತಿ ಮಾಡಿ ತುಂಬ ಯೂಸ್ಫುಲ್ ಆದಂಥ ಇದು ಕಾಲ್ಧೂಳು ತೆಗೆಯೋ ವಿಧಾನ ಫ್ರೆಂಡ್ಸ್. ಇದು ನೋಡಿ, ಮಗುಗೆ ಈ ರೀತಿ ನಾವು ಚೆಂಬು ಲೋಟದಲ್ಲ ನೀರು ಇಟ್ಕೋಬೇಕು. ಆ ನೀರು ಮತ್ತು ಈ ತಟ್ಟೆನ ಎರಡೂ ಕೂಡ ಮಗು ಮುಖದಿಂದ ನೀವಿಸಿ ಎಡಗೈಲಿ ತೊಳೆದು ಮಗುಗೆ ಕಪ್ಪು ಥರ ಬಟ್ಟೆದು ಹಣೆಗೆ ಮತ್ತು ಎಡಗೈಗೆ ಇಕ್ಕಿ ಇದು ಮಾಡಿದ್ರೆ ತಗೊಂಡೋಗಿ ಆಚೆಲಿ ಇಡಬೇಕು ಫ್ರೆಂಡ್ಸ್. ಇದನ್ನ ಒಂದು ದಿನನಾದರೂ ಫುಲ್ಲು ಆಚೆಲಿ ಗಿಡದ ಪಕ್ಕ ಇಟ್ಟುಬಿಡಬೇಕು. ಆಮೇಲೆ ಇದನ್ನು ಗಿಡಕ್ಕೋ ಇಲ್ಲ ಎಲ್ಲಾದರೂ ಚೆಲ್ಲಿದ್ರೆ ಆಯಿತು. ಈ ರೀತಿ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಇದೆ ಮಕ್ಕಳಿಗೆ ಏನು ಹೇಳ್ಕೊಳಕ್ಕೆ ಬರೋದಿಲ್ಲ ಅಂತ ನಾವು ಅರ್ಥ ಮಾಡಿಕೊಂಡು ಈ ಸಣ್ಣ ಸಣ್ಣ ವಿಷಯಗಳನ್ನ ನಾವು ಮನೇಲಿ ಪಾಲಿಸಿದ್ರೆ ಎಷ್ಟು ಆರೋಗ್ಯವಾಗಿರ್ಬೋದು ಫ್ರೆಂಡ್ಸ್. ನಾವು ಅದು ನೋಡಿ, ನಾನು ಆಚೆ ಗಿಡದ ಹತ್ರ ಇಟ್ಟಿದ್ದೀನಿ. ಸಗಣಿಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಯಾವುದೇ ಆಗಲಿ ಫ್ರೆಂಡ್ಸ್, ಈ ಥರ ಒಂದು ಯೂಸ್ಫುಲ್ ಆದಂಥ ಮನೇಲಿ ಏನೇ ಹಿರೀಕರುಗಳು ಮಾಡಿರೋದು ನಾವು ಬಳಸ್ಕೊಂಬರ್ಬೇಕು. ನಾನು ಗಿಡದ ಹತ್ರ ಇಟ್ಟಿದ್ದೆ ನೋಡಿ, ಒಂದಿನ ಫುಲ್ಲು ಬಿಟ್ಬಿಟ್ಟಿದ್ದೀನಿ ಅಲ್ಲಿ ಇರಲಿ. ನಿಮಗೂ ಈ ಥರ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.